ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 29ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ ಕೇವಲ 8 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 70 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 42 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಕರೆಕ್ಟ್ ಆಯಿತು. ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ನಿಫ್ಟಿ 24,450ರ ಲೆವೆಲನ್ನು ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 24,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲನ್ನು ನಿಫ್ಟಿ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಬಟ್ ಹೈಯರ್ ಲೆವೆಲ್ಗಳಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಈಗ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ನಲ್ಲಿ ಟೆನ್ಷನ್ಸ್ ಇನ್ನೂ ಕೂಡ ಇದೆ. ಪಾಕಿಸ್ತಾನ್ ಕಂಟಿನ್ಯೂಸ್ ಆಗಿ ಸೀಸ್ ಫೈರ್ ಅನ್ನು ವೈಲೇಟ್ ಮಾಡ್ತಿದ್ದಾರೆ. ಹಾಗೆಯೇ ನರೇಂದ್ರ ಮೋದಿ ಅವರು ಒಂದು ಇಮಿಡಿಯೇಟ್ ಮೀಟಿಂಗ್ ಅನ್ನು ಮಾಡಿ 3 ಫೋರ್ಸಸ್ಗಳಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ಟೆರರಿಸಮ್ ಅನ್ನ ಎಂಡ್ ಮಾಡೋದಕ್ಕೆ ಏನೆಲ್ಲ ಡಿಸಿಷನ್ಸ್ಗಳನ್ನು ತಗೋಬೇಕು ಅದನ್ನ ಆರ್ಮಿ ಈಗ ತಗೋಬೋದಾಗುತ್ತೆ. ಬಟ್ ಡೈರೆಕ್ಟ್ ಆಗಿ ಪಾಕಿಸ್ತಾನ ಮೇಲೆ ವಾರನ್ನು ಮಾಡಿದ್ರೆ ಸಾಕಷ್ಟು ಇಂಪ್ಯಾಕ್ಟ್ ಕೂಡ ಆಗುತ್ತೆ. ವಾರನ್ನು ಅನೌನ್ಸ್ ಮಾಡೋದು ಈಸಿ, ಬಟ್ ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಈಗ ರಷ್ಯಾ ಮತ್ತು ಉಕ್ರೇನ್ನ ವಾರನ್ನೇ ತಗೊಂಡಾಗ ಆಲ್ಮೋಸ್ಟ್ 2 ವರ್ಷದಿಂದ ಆ ಒಂದು ವಾರ್ ನಡೀತಿದೆ. ಉಕ್ರೇನ್ ಅಂತ ಕಂಟ್ರಿಯನ್ನು ರಷ್ಯಾ 1-2 ದಿನಗಳಲ್ಲಿ ಮಟ್ಟ ಹಾಕ್ಬೋದು ಅನ್ನುವಂಥ ಒಪಿನಿಯನ್ಸ್ಗಳು ಇತ್ತು. ಬಟ್ ಅಮೆರಿಕನಂಥ ಫೋರ್ಸ್ ಉಕ್ರೇನ್ನ ಹಿಂದೆ ನಿಂತಿರೋದ್ರಿಂದ ಉಕ್ರೇನ್ ಕೂಡ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಿದೆ. ನಾವು ಪಾಕಿಸ್ತಾನ ಮೇಲೆ ವಾರ್ ಅನೌನ್ಸ್ ಮಾಡಿದ್ರು ಕೂಡ ಚೈನಾದ ಸಪೋರ್ಟ್ ಪಾಕಿಸ್ತಾನ್ಗೆ ಇರುತ್ತೆ. ಆದ್ರಿಂದ ಆ ಒಂದು ವಾರ್ ಅಷ್ಟು ಈಸಿಯಾಗಿ ಎಂಡ್ ಆಗೋದಿಲ್ಲ. ಸೊ ಸಾಕಷ್ಟು ಪ್ರಾಬ್ಲಮ್ಸ್ ಭಾರತದ ಎಕನಾಮಿಗೆ ಕೂಡ ಆಗುತ್ತೆ. ಹಾಗೆಯೇ ಆ ಒಂದು ಸರೌಂಡಿಂಗ್ನಲ್ಲಿರುವಂಥ ಜನರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಸೊ ಅದೆಲ್ಲವನ್ನು ಕೂಡ ಗಮನಿಸಿಕೊಂಡು ಗೌರ್ಮೆಂಟ್ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಬಟ್ ಈಗ 3 ಫೋರ್ಸಸ್ಗಳಿಗೆ ನರೇಂದ್ರ ಮೋದಿ ಅವರು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ. ನೋಡಬೇಕಾಗುತ್ತೆ ಆರ್ಮಿ ಯಾವ ರೀತಿಯ ಡಿಸಿಷನ್ಸನ್ನು ತಗೋತಾರೆ ಅಂತ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಕೂಡ ಕೆಲವೊಂದಿಷ್ಟು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. BLನಲ್ಲಿ 4% ಜಂಪ್ ನೋಡೋದಕ್ಕೆ ಸಿಕ್ತು. ಟ್ರೆಂಟ್ ಕೂಡ ಇವತ್ತು 3.5% ಜಂಪ್ ಆಗಿದೆ. ಟ್ರೆಂಟ್ನ Q4 ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಕ್ತು. Q4ನಲ್ಲಿ ಅಷ್ಟೇನು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಟ್ರೆಂಟ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿಲ್ಲ. 4,106 ಕೋಟಿಯಷ್ಟು ರೆವೆನ್ಯೂನ ಟ್ರೆಂಟ್ ಡಿಕ್ಲೇರ್ ಮಾಡಿದರೆ ಕ್ವಾರ್ಟರ್ ರೆವೆನ್ಯೂಸ್ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು ಕ್ವಾರ್ಟರ್ನಲ್ಲಿ 350 ಕೋಟಿಯ ಪ್ರಾಫಿಟ್ ಟ್ರೆಂಟ್ ಕಡೆಯಿಂದ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 469 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಹಾಗೆ ಮಾರ್ಚ್ 2024ರಲ್ಲಿ 654 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಜಂಪ್ ಇಯರ್ ಆನ್ ಇಯರ್ ಕಾಣಿಸಿದೆ. ಸೊ ಜಸ್ಟ್ ಮಾರ್ಕೆಟ್ ಅವರ್ಸ್ನ ನಂತರ ಈ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ತು. ನಾಳೆ ಈ ಒಂದು ರಿಸಲ್ಟ್ಗೆ ಟ್ರೆಂಡ್ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಟೆಕ್ ಮಹೀಂದ್ರ ಸ್ಟಾಕ್ ಪ್ರೈಸ್ನಲ್ಲಿ 2.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ರಿಲಯನ್ಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಯಿತು. 2.5% ಅರೌಂಡಲ್ಲಿ ರಿಲಯನ್ಸ್ ಕೂಡ ಗೇನ್ ಆಗಿದೆ. ಸೊ ರಿಲಯನ್ಸ್ ಪಾಸಿಟಿವ್ ಇದ್ದಿದ್ದರಿಂದ ಮಾರ್ಕೆಟ್ನಲ್ಲಿ ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇಲ್ಲ ಅಂದರೆ ಇವತ್ತು ನಿಫ್ಟಿ ಸೆನ್ಸೆಕ್ಸ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗ್ತಿತ್ತು. ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಕೋಲ್ ಇಂಡಿಯಾ ನೋಡೋದಕ್ಕೆ ಸಿಕ್ಕಿದ್ದು 2%ನ ಕರೆಕ್ಷನ್ ಕಾಣಿಸ್ತಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 2%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ರಿಸಲ್ಟೇ ಅಲ್ಟ್ರಾಟೆಕ್ ಸಿಮೆಂಟ್ನ ಕಡೆಯಿಂದ ಬಂದಿತ್ತು. ಹಾಗೆ ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ನೋಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದರೆ 11,574 ಇದ್ದಂಥ ಟಾರ್ಗೆಟನ್ನು 11,859ಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಹಾಗೆ HDFC ಸೆಕ್ಯೂರಿಟೀಸ್ ಕೂಡ ಒಳ್ಳೆ ಒಂದು ಟಾರ್ಗೆಟ್ಸನ್ನು ಕೊಡ್ತಾ ಇದ್ದಾರೆ. 12,500 ಇದ್ದಂಥ ಟಾರ್ಗೆಟ್ 12,600ಕ್ಕೆ ಇನ್ಕ್ರೀಸ್ ಆಗಿದೆ. ಹಾಗೆಯೇ ಅಲ್ಟ್ರಾಟೆಕ್ ಸಿಮೆಂಟ್ 9,000ರಿಂದ 10,000 ಕೋಟಿಯ ಕೆಪೆಕ್ಸ್ ಅಂದರೆ ಖರ್ಚು ವೆಚ್ಚಗಳನ್ನು ಮಾಡಿ ತಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಬೇಕು ಅಂತ ಇದ್ದಾರೆ. ಓವರ್ ಆಲ್ ಒಂದು ಪಾಸಿಟಿವ್ ಸೈನೇ ಈ ಒಂದು ಬಿಸ್ನೆಸ್ನಲ್ಲಿ ಕಾಣಿಸ್ತಿದೆ. ಬಟ್ ಅಲ್ಟ್ರಾಟೆಕ್ ಸಿಮೆಂಟ್ ಆಲ್ರೆಡಿ 12,000 ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಬ್ರೋಕರೇಜ್ಗಳು ಟಾರ್ಗೆಟನ್ನು ಹೈಕ್ ಮಾಡಿದರೂ ಕೂಡ ಟಾರ್ಗೆಟ್ನ ಅರೌಂಡಲ್ಲೇ ಅಲ್ಟ್ರಾಟೆಕ್ ಸಿಮೆಂಟ್ ಟ್ರೇಡ್ ಆಗ್ತದೆ. ಅಂದರೆ ಮುಂದಿನ 1 ವರ್ಷ ಹೆಚ್ಚಿನ ಒಂದು ಮೊಮೆಂಟಮ್ ಇರೋದಿಲ್ಲ ಅನ್ನೋದು ಕೂಡ ಬ್ರೋಕರೇಜ್ಗಳ ಒಂದು ವ್ಯೂ ಆಗಿರುತ್ತೆ. ಹಾಗೆ ONGC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಫಾರ್ಮಾ ಸೆಕ್ಟರ್ನ ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ 2%ನ ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. ಸಂವರ್ಧನ್ ಮದರ್ಸನ್ ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 6 ತಿಂಗಳಲ್ಲಿ 30% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಸ್ಲೋ ಆಗಿ ಸ್ಟಾಕ್ ರಿಕವರ್ ಆಗ್ತಿತ್ತು. ಬಟ್ ಇನ್ನೊಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸಂವರ್ಧನ್ ಮದರ್ಸನ್ನ ಕಸ್ಟಮರ್ಸ್ ಆಗಿರುವಂಥ ಓಲ್ವೋ ಹಾಗೆಯೇ ಪೋರ್ಷೆ ತಮ್ಮ ಗೈಡೆನ್ಸನ್ನು ಕಟ್ ಮಾಡಿದ್ದಾರೆ. ಓಲ್ವೋ 2ನೇ ವರ್ಷ ಕಂಟಿನ್ಯೂಸ್ ಆಗಿ ಯಾವುದೇ ರೀತಿಯ ರೆವೆನ್ಯೂ ಗೈಡೆನ್ಸನ್ನು ಕೊಟ್ಟಿಲ್ಲ. ಪೋರ್ಷೆ ಕಡೆಯಿಂದ ಕೂಡ ಗೈಡೆನ್ಸ್ ಕಟ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಟ್ರಂಪ್ ಅವರ ಟ್ಯಾರಿಫ್ಸ್ ಹಾಗೆ ಡಿಮ್ಯಾಂಡ್ ಕಡಿಮೆ ಆಗ್ತಿರೋದು ಈ ರೀತಿಯ ಒಂದು ಡಿಸಿಷನ್ಗೆ ಕಾರಣ ಆಗಿದೆ. ಸೊ ಸಂವರ್ಧನ್ ಮದರ್ಸನ್ನ ಒಳ್ಳೆ ಒಂದು ಕ್ಲೈಂಟ್ಸ್ ಆಗಿರುವಂಥ ಓಲ್ವೋ ಮತ್ತು ಪೋರ್ಷೆ ಗೈಡೆನ್ಸನ್ನು ಕೊಡದೇ ಇರೋದು ಸ್ವಲ್ಪ ನೆಗೆಟಿವ್ ಆಗಿರುತ್ತೆ. ಸೊ ರೆವೆನ್ಯೂಸ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ.
ಯಾಕೆಂದರೆ ಮದರ್ಸನ್ ಇವ್ರಿಗೆ ಆಟೋ ಪಾರ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಸೊ ಡಿಮ್ಯಾಂಡ್ ಕಡಿಮೆ ಆಗ್ತಿದೆ ಅಂದರೆ ಇವರ ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ಆ ರೀಸನ್ನಿಂದ ರೆವೆನ್ಯೂನಲ್ಲಿ ಇಂಪ್ಯಾಕ್ಟ್ ಬರ್ಬೋದು ಅನ್ನೋಂಥ ಒಂದು ಸೈನ್ ಇರುತ್ತೆ. ಆ ರೀಸನ್ನಿಂದ ಮದರ್ಸನ್ನಲ್ಲಿ ಸ್ವಲ್ಪ ನೆಗೆಟಿವ್ ಸೈಡ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಬಜಾಜ್ ಫಿನಾನ್ಸ್ ತಮ್ಮ Q4 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ ಒಳ್ಳೆ ಒಂದು ರಿಸಲ್ಟ್ ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. 4546 ಕೋಟಿಯ ಪ್ರಾಫಿಟ್ ಬಜಾಜ್ ಫಿನಾನ್ಸ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಒಳ್ಳೆ ಒಂದು ಟೋಟಲ್ ಇನ್ಕಮನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 4300 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಮಾರ್ಚ್ 2024ರಲ್ಲಿ 3800 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಇತ್ತು. ಸೊ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಡಿವಿಡೆಂಡನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 44 ರೂಪಾಯಿಯ ಫೈನಲ್ ಡಿವಿಡೆಂಡ್, ಅದರ ಜೊತೆಯಲ್ಲಿ 12 ರೂಪಾಯಿಯ ಸ್ಪೆಷಲ್ ಡಿವಿಡೆಂಡ್ ಕೂಡ ಡಿಕ್ಲೇರ್ ಆಗಿದೆ. ಟೋಟಲ್ ಆಗಿ 56 ರೂಪಾಯಿ ಡಿವಿಡೆಂಡ್ ಅನ್ನ ಬಜಾಜ್ ಫಿನಾನ್ಸ್ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಒಳ್ಳೆ ಒಂದು ರಿಸಲ್ಟ್ ನ ಜೊತೆಯಲ್ಲಿ ಬೋನಸ್ ಮತ್ತೆ ಸ್ಪ್ಲಿಟ್ ಕೂಡ ಅನೌನ್ಸ್ ಆಗ್ತದೆ. 4:1 ರೇಷೋನಲ್ಲಿ ಬೋನಸನ್ನು ಇಶ್ಯೂ ಮಾಡ್ತೀನಿ ಅಂತ ಹೇಳಿದರೆ 4:1 ರೇಷೋ ಅಂದಾಗ ನಿಮ್ಮ ಹತ್ರ ಒಂದು ಬಜಾಜ್ ಫಿನಾನ್ಸ್ನ ಶೇರ್ ಇದ್ದರೆ ಅದರ ಬದಲಾಗಿ 4 ಅಡಿಷನಲ್ ಶೇರ್ಸ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಅಂದರೆ ಟೋಟಲ್ ಶೇರ್ಸ್ 5 ಆಯಿತು. ಅದರ ಮೇಲೆ 1:2 ಸ್ಟಾಕ್ ಸ್ಪ್ಲಿಟ್ಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 5 ಇದ್ದಂಥ ಶೇರ್ಸ್ ಡಬಲ್ ಆಗುತ್ತೆ, ಅಂದರೆ 10 ಶೇರ್ಸ್ ಆಗುತ್ತೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಬಜಾಜ್ ಫಿನಾನ್ಸ್ ಈಗ 9,000 ಲೆವೆಲಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ನ್ಯೂಸ್ನಿಂದ ರೆಕಾರ್ಡ್ ಡೇಟ್ನ ಟೈಮ್ನಲ್ಲಿ 10,000 ಲೆವೆಲ್ಗೆ ಏನಾದರೂ ಬಜಾಜ್ ಫಿನಾನ್ಸ್ ಹೋದರೆ, ಎಕ್ಸಾಂಪಲ್ಗೆ ನಾನು ಹೇಳ್ತಿರೋದು 10,000 ಲೆವೆಲ್ನಿಂದ ಸ್ಟಾಕ್ನಲ್ಲಿ ಬೋನಸ್ ಸ್ಪ್ಲಿಟ್ ಬಂದಾಗ 1,000 ರೂಪಾಯಿ ಅರೌಂಡಲ್ಲಿ ಬಜಾಜ್ ಫಿನಾನ್ಸ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಜಾಜ್ ಫಿನಾನ್ಸ್ನಲ್ಲಿ ಬೋನಸ್ ಆಗಿರಲಿ ಸ್ಟಾಕ್ ಸ್ಪ್ಲಿಟ್ ಆಗಿರಲಿ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಸ್ಟಾಕ್ ಸ್ಪ್ಲಿಟ್ ಅಂದಾಗ ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗುತ್ತೆ, ಬೋನಸ್ ಅಂದಾಗ ಅಡಿಷನಲ್ ಶೇರ್ಸ್ಗಳು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಇದು ಬಜಾಜ್ ಫಿನಾನ್ಸ್ಗೆ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. ಯಾಕೆಂದರೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸ್ ಇಶ್ಯೂ ಆದಮೇಲೆ ಬಜಾಜ್ ಫಿನಾನ್ಸ್ 900 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಆಗ್ತಿರುವಾಗ ಯಾರೆಲ್ಲ 9,000 10,000 ಲೆವೆಲಲ್ಲಿ ಬಜಾಜ್ ಫಿನಾನ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರು 900 ರೂಪಾಯಿಲಿ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ತಾರೆ. ಸೊ ಲಾಂಗ್ ಟರ್ಮ್ನಲ್ಲಿ ಈ ರೀತಿಯ ಬೋನಸ್ ಸ್ಪ್ಲಿಟ್ಗಳು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಬಟ್ ಈಗ ನಾನು ಎಂಟರ್ ಆಗಿ ಇದರ ಒಂದು ಅಡ್ವಾಂಟೇಜನ್ನು ತಗೋಬೋದಂದರೆ ಇಲ್ಲಿಂದ ಏನಾದರೂ ಬಜಾಜ್ ಫಿನಾನ್ಸ್ ಸ್ಟ್ರಾಂಗ್ ಆಗಿ ಗೇನ್ ಆಗಿ 10,000 ಲೆವೆಲ್ಸ್ಗೆ ಹೋದರೆ ಆಗ ನಿಮಗೆ ಸ್ವಲ್ಪ ಪ್ರಾಫಿಟ್ ಆಗ್ಬೋದು. ಬಟ್ ಈ ಒಂದು ಬೋನಸ್ನಿಂದ ಸ್ಪ್ಲಿಟ್ನಿಂದ ಈಗ ಎಂಟರ್ ಆಗೋದ್ರಿಂದ ಪ್ರೈಸ್ನಲ್ಲಿ ಮೊಮೆಂಟಮ್ ಇಲ್ಲ ಅಂದರೆ ಯಾವುದೇ ರೀತಿಯ ಲಾಭ ಇರೋದಿಲ್ಲ. ಸಾಕಷ್ಟು ಜನ ಕನ್ಫ್ಯೂಷನ್ನಲ್ಲಿ ಕೂಡ ಇರ್ತೀರ. 4:1 ಬೋನಸ್ ಅಂದಾಗ ಒಂದು ಶೇರ್ನ ಬದಲಾಗಿ 4 ಶೇರ್ಸ್ ಏನೋ ಬರುತ್ತೆ, ಬಟ್ ಪ್ರೈಸ್ 9,000 ರೂಪಾಯಿನೇ ಇರುತ್ತೆ, ನನಗೆ ತುಂಬಾ ಪ್ರಾಫಿಟ್ಸ್ ಆಗುತ್ತೆ ಅಂತ ಪ್ರೈಸ್ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಅರಬಿಂದೋ ಫಾರ್ಮಾ ಸ್ಟಾಕ್ ಪ್ರೈಸ್ನಲ್ಲಿ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವರ ಕಾಕಿನಾಡ ಫೆಸಿಲಿಟಿನಲ್ಲಿ ಫೈರ್ ಇನ್ಸಿಡೆಂಟ್ ಆಗಿತ್ತು. ಈ ರೀತಿಯ ಇನ್ಸಿಡೆಂಟ್ಸ್ ಆದಾಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಫೆಸಿಲಿಟಿಯನ್ನು 20 ರಿಂದ 25 ದಿನಗಳ ಕಾಲ ಕ್ಲೋಸ್ ಮಾಡ್ತಾರೆ. ಯಾವುದೇ ರೀತಿಯ ಪ್ರೊಡಕ್ಷನ್ ಈ ಒಂದು ಫೆಸಿಲಿಟಿನಲ್ಲಿ ಆಗೋದಿಲ್ಲ. ಸ್ವಲ್ಪ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಬಟ್ ಬೇರೆ ಕಡೆಯಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಷನನ್ನು ಮಾಡಿ ಈ ಒಂದು ಡಿಮ್ಯಾಂಡನ್ನು ಅವರು ಸರಿದೂಗಿಸುವಂಥ ಚಾನ್ಸಸ್ ಇರುತ್ತೆ. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿತ್ತು. ಡೆರಿವೇಟಿವ್ ಪೋರ್ಟ್ಫೋಲಿಯೋನಲ್ಲಿ ಸಾಕಷ್ಟು ಡಿಸ್ಕ್ರಿಪೆನ್ಸೀಸ್ ಇತ್ತು. ಅದರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು CEO ಅವರು ತಗೊಂಡು ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನನ್ನು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಎಫೆಕ್ಟ್ನಿಂದನೇ ರೆಸಿಗ್ನೇಷನ್ ಬರ್ತಿದೆ. ಇಂಡಸ್ಇಂಡ್ ಬ್ಯಾಂಕ್ CEO ಟರ್ಮ್ ರೀಸೆಂಟಾಗಿ RBIನ ಕಡೆಯಿಂದ 1 ವರ್ಷ ಎಕ್ಸ್ಟೆಂಡ್ ಆಗಿತ್ತು. ಬಟ್ ಈ ಒಂದು ಲ್ಯಾಪ್ಸಸ್ ಆದಮೇಲೆ CEO ಅವರು ಇಮಿಡಿಯೇಟ್ ಎಫೆಕ್ಟ್ನಿಂದ ರೆಸಿಗ್ನೇಷನನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಹೊಸ CEO ಅಪಾಯಿಂಟ್ಮೆಂಟ್ ಆಗುತ್ತೆ. ಹಾಗೆ RBI ಗವರ್ನರ್ ರೀಸೆಂಟಾಗಿ ಇಂಡಸ್ಇಂಡ್ ಬ್ಯಾಂಕ್ನ ಬಗ್ಗೆ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರು. ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಸದ್ಯಕ್ಕೆ ಇರೋದಿಲ್ಲ. ಫಂಡ್ ಇನ್ಫ್ಯೂಷನ್ ಆದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇಂಡಸ್ಇಂಡ್ ಬ್ಯಾಂಕ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಓಪನ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ವರ್ಲ್ಪೂಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 10% ಜಂಪ್ ಬೆಳಗಿನ ಸೆಷನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. ವರ್ಲ್ಪೂಲ್ ಆಫ್ ಇಂಡಿಯಾನಲ್ಲಿ ಪೇರೆಂಟ್ ಕಂಪನಿ ವರ್ಲ್ಪೂಲ್ ಸ್ಟೇಕನ್ನು ಸೆಲ್ ಮಾಡ್ತಾರೆ ಅನ್ನೋಂಥ ಒಂದು ನ್ಯೂಸ್ ಇತ್ತು. ಆ ನ್ಯೂಸ್ನಿಂದ ವರ್ಲ್ಪೂಲ್ ಆಫ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಈ ಒಂದು ಸ್ಟೇಕನ್ನು ಅಡ್ವೆಂಟ್ ಮತ್ತು ಬೇನ್ ಕ್ಯಾಪಿಟಲ್ ಬೈ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ ಇದು ವರ್ಲ್ಪೂಲ್ ಆಫ್ ಇಂಡಿಯಾಗೆ ಪಾಸಿಟಿವ್ ಆಗಿದೆ. FII ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ರೀಸನ್ನಿಂದ ಸ್ಟಾಕ್ ಇವತ್ತು ಗೇನ್ ಆಗಿದೆ. ಸೊ ಟಾಟಾ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 6% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಟಾಟಾ ಟೆಕ್ನಾಲಜೀಸ್ನಲ್ಲಿ 30% ಅರೌಂಡಲ್ಲಿ ಕರೆಕ್ಷನ್ ಬರ್ಬೋದು ಅಂತ ಹೇಳಿದರು. ಬಟ್ ಇವತ್ತೊಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಪನಿಯ 1.6 ಕೋಟಿ ಶೇರ್ಸ್ಗಳನ್ನು ಬ್ಲಾಕ್ ಡೀಲ್ನಲ್ಲಿ ಇನ್ವೆಸ್ಟರ್ ಯಾರು ಸೆಲ್ ಮಾಡಿದ್ದಾರೆ, ಆ ಒಂದು ರೀಸನ್ನಿಂದ ಟಾಟಾ ಟೆಕ್ನಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. 683ರ ಪ್ರೈಸ್ನಲ್ಲಿ ಈ ಒಂದು ಬ್ಲಾಕ್ ಡೀಲ್ ಬಂದಿದೆ. ಅತರ್ ಎನರ್ಜಿಯ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದು 1.2 ಟೈಮ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಎಂಪ್ಲಾಯ್ ಕ್ಯಾಟಗರಿ 3.2 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿಯಲ್ಲಿ ಈಗಲೂ ಕೂಡ 0.3 ಟೈಮ್ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. QIBs 2ನೇ ದಿನ ಕೂಡ ಯಾವುದೇ ರೀತಿಯ ಅಪ್ಲಿಕೇಶನ್ಸನ್ನು ಹಾಕಿಲ್ಲ.
ಟೋಟಲ್ ಆಗಿ ಇಶ್ಯೂ 0.3 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ನಾಳೆ ಕೊನೆ ದಿನ ಆಗಿರೋದ್ರಿಂದ QIB ಅಪ್ಲಿಕೇಶನ್ಸ್ ಬರುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು IPO ಸೇಲ್ ಥ್ರೂ ಆಗುವಂಥ ಚಾನ್ಸಸ್ ಇದೆ. ಬಟ್ ಕೇವಲ ₹1 ಪ್ರೀಮಿಯಂ ಇರೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಹೆಚ್ಚಾಗಿ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಿಲ್ಲ. NIA ಕ್ಯಾಟಗರಿಯಲ್ಲಿ ಕೂಡ ಅಪ್ಲಿಕೇಶನ್ಸ್ ಹೆಚ್ಚಾಗಿ ಬರ್ತಿಲ್ಲ. ಈ ಒಂದು IPOನ ಅವಾಯ್ಡ್ ಮಾಡೋದೇ ಬೆಟರ್ ಡಿಸಿಷನ್ ಆಗಿರುತ್ತೆ. ಮೇ ಬಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಸ್ವಲ್ಪ ಮೊಮೆಂಟಮ್ ಇರ್ಬೋದು, ಬಟ್ ಆ ಒಂದು ಮೊಮೆಂಟಮ್ ಎಷ್ಟು ದಿನ ಸಸ್ಟೈನ್ ಆಗುತ್ತೆ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದೊಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಹಾಗೆ ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಒಳ್ಳೆ ಒಂದು ನೆಟ್ ಬೈಯಿಂಗ್ ಇಬ್ಬರ ಕಡೆಯಿಂದ ಕೂಡ ಕಂಟಿನ್ಯೂ ಆಗ್ತದೆ. DIIs 1369 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗನ್ನು ಮಾಡ್ಕೊಂಡಿದ್ರೆ FIIs ಕಡೆಯಿಂದ 2385 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಬ್ಬರು ನೆಟ್ ಬೈಯರ್ಸ್ ಆಗಿದ್ರು ಕೂಡ ಮಾರ್ಕೆಟ್ನಲ್ಲಿ ಯಾಕೆ ವೀಕ್ನೆಸ್ ಇದೆ ಅಂದರೆ ಇವರು ಮೇ ಬಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನು ಬೈ ಮಾಡ್ಕೊಂಡಿರ್ಬೋದು. ಹಾಗೆ ಸೆಲ್ಲಿಂಗ್ ನಮಗೆ ಇಂಡೆಕ್ಸ್ ಸ್ಟಾಕ್ಗಳಲ್ಲಿ ಬಂದಿರ್ಬೋದು. ಆ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಇಲ್ಲ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.